ನೀವಿಲ್ಲಿ ನೋಡುತ್ತಿರುವ ಈ ಕಾಯಿಯೊಂದು ಅಲ್ಲಲ್ಲ ಹಣ್ಣೊಂದು ನಿಮ್ಮ ಮನೆ ಒಳಗಿದ್ದರೆ ಕಾಯಿಲೆಗಳು ನಿಮ್ಮ ಮನೆ ಒಳಗೆ ಸುಳಿಯೋದಿರಲಿ, ನಿಮ್ಮ ಮನೆ ಕಡೆ ತಲೆ ಹಿಕ್ ಮಲಗಲಿಕ್ಕೂ ಹಿಂದೇಟಾಗ್ತವೆ. ನಾನು ಈ ಮಾತನ್ನು ಯಾವುದೇ ಉತ್ಪ್ರೇಕ್ಷೆ ಅಥವಾ ತಮಾಷೆಯಿಂದ ಹೇಳ್ತಿಲ್ಲ. ಈ ವಿಡಿಯೋವನ್ನು ನೀವು ಕೊನೆಯವರೆಗೆ ನೋಡ್ತಾ ಹೋದರೆ ನಿಮಗೆ ಈ ಇಂಗಳದ ಕಾಯಿಯ ಮಹತ್ವ ಅರಿವಿಗೆ ಬರ್ತದೆ. ಕನ್ನಡದಲ್ಲಿ ಇದನ್ನು ಇಂಗಳ ಗಿಡ, ಇಂಗ್ಲಿಕ ಮೀನು ಮರ ಅಂತ ಕರೆದರೆ, ಬೇರೆ ಬೇರೆ ಭಾಷೆಯಲ್ಲಿ ಇದನ್ನು ತಾಪಸರು, ಇಂಗುಡಿ, ಇಂಗ್ಳುಕೈ, ಗಾರೆ ಗಿಡ, ಇಂಗ್ಲೋರ್ ಎನ್ನುವ ಹೆಸರುಗಳಿಂದ ಕರೀತಾರೆ. ಸಂಸ್ಕೃತದಲ್ಲಿ ಅಂಗವೃಕ್ಷ, ಕಂಟಕ, ತನುಪತ್ರ ಎನ್ನುವ ಹೆಸರುಗಳಿಂದ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಬಾಲನೈಟ್ಸ್ ಈಜಿಪ್ಟಿಯಾಕ ಅಂತ ಹೇಳಿ. ಇದರ ಕುಟುಂಬ ಸೈಮಾರುಬೇಸಿ. ನಮ್ಮ ಭಾರತೀಯ ಬಹು ಪ್ರಾಚೀನ ಆಯುರ್ವೇದದ ಮೂಲ ಗ್ರಂಥಗಳಲ್ಲಿ ಈ ಇಂಗಳ ಗಿಡದ ಬಗ್ಗೆ ಬಹುವಾಗಿ ಪ್ರಸ್ತಾಪಿಸಲಾಗಿದೆ. ಆಚಾರ್ಯರ ಮೂಲ ಗ್ರಂಥಗಳಲ್ಲಿ ಇದನ್ನು ಇಂಗುದಿ, ತಾಪಸತರು ಎಂಬ ಸಂಸ್ಕೃತ ಹೆಸರುಗಳಿಂದ ಕರೆಯಲಾಗಿದೆ. ನಮ್ಮ ಭಾರತೀಯ ಆಯುರ್ವೇದದ ಭವ್ಯ ಗ್ರಂಥಗಳು ಅನ್ನಿಸಿರುವಂತಹ ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ವಾಗ್ಭಟಾಚಾರ್ಯರ ಅಷ್ಟಾಂಗ ಹೃದಯಂ, ಭಾವಪ್ರಕಾಶ ನಿಘಂಟು, ರಾಜ ನಿಘಂಟು, ಕೈದೇವ ನಿಘಂಟಿನಲ್ಲಿ ಈ ಇಂಗಳ ಗಿಡದ ಬಗ್ಗೆ ವ್ಯಾಪಕವಾಗಿ ಉಲ್ಲೇಖಿಸಲಾಗಿದೆ. ನಾನಿಲ್ಲಿ ಪ್ರಸ್ತಾಪಿಸಿದ ಈ ಆಯುರ್ವೇದ ಗ್ರಂಥಗಳ ಪ್ರಕಾರ ಈ ಇಂಗಳ ಗಿಡದ ಹಣ್ಣನ್ನು ಕ್ರಿಮಿಗ್ನ ಅಂತೇಳಿ ಕರೆಯಲಾಗಿದೆ. ಕ್ರಿಮಿಗ್ನ ಅಂದರೆ ಹೊಟ್ಟೆಯ ಕರುಳ ಹುಳುಗಳ ನಿವಾರಣೆಗೆ ಇದರ ಹಣ್ಣಿನ ತಿರುಳು ರಾಮಬಾಣ ಅಂತ ತಿಳಿಬೋದಾಗಿದೆ. ಅದೇ ರೀತಿ ಇದನ್ನು ಕುಷ್ಠಜ್ಞ ಅಂತಲೂ ಕೂಡ ಕರೆಯಲಾಗಿದೆ. ಈ ಕುಷ್ಠಜ್ಞ ಅಂದರೆ ಇದರ ಬೀಜದ ಎಣ್ಣೆಯನ್ನು ಹಳೆಯ ಗಾಯಗಳು, ಕುರಗಳು ಮತ್ತು ಚರ್ಮದ ಸೋಂಕುಗಳ ನಿವಾರಣೆಗೆ ಬಳಸಲಾಗುತ್ತದೆ ಅಂತ ತಿಳಿಬೋದು. ಮತ್ತು ಇದನ್ನು ಕಫ ವಾತಾಹಾರ ಅಂತ ಕೂಡ ಗುರುತಿಸಲಾಗಿದೆ. ಅಂದರೆ ದೇಹದಲ್ಲಿ ಕಫ ಮತ್ತು ವಾತ ದೋಷಗಳನ್ನು ಸಮತೋಲನಗೊಳಿಸಲು ಈ ಗಿಡದ ವಿವಿಧ ಭಾಗಗಳು ಸಹಕಾರಿಯಾಗಿವೆ ಅಂತೇಳಿ ತಿಳಿಬೋದಾಗಿದೆ. ಈ ಆಯುರ್ವೇದ ಗ್ರಂಥಗಳಲ್ಲಷ್ಟೇ ಅಲ್ಲದೆ ಕಾಳಿದಾಸನ ಪ್ರಸಿದ್ಧ ಸಂಸ್ಕೃತ ನಾಟಕ ಅಭಿಜ್ಞಾನ ಶಾಕುಂತಲಂನಲ್ಲಿ ಕೂಡ ಈ ಇಂಗಳ ಗಿಡದ ಪ್ರಸ್ತಾಪ ಬಂದಿದೆ. ಅದರ ಪ್ರಕಾರ ಆಶ್ರಮದ ಋಷಿಮುನಿಗಳು ತಪಸ್ಸು ಮಾಡುವಾಗ ತಮ್ಮ ತಲೆ ಕೂದಲಿನ ರಕ್ಷಣೆಗಾಗಿ ಮತ್ತು ಗಾಯಗಳಿಗೆ ಹಚ್ಚಲು ಇಂಗಳದ ಬೀಜದ ಎಣ್ಣೆಯನ್ನು ಬಳಸುತ್ತಿದ್ದರು ಎಂದು ಆ ಅಭಿಜ್ಞಾನ ಶಾಕುಂತಲಂ ನಾಟಕದಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿಯೇ ಈ ಮರಕ್ಕೆ ಅಥವಾ ಈ ಗಿಡಕ್ಕೆ ತಾಪಸತರು ಅನ್ನುವ ಹೆಸರು ಬಂದಿದೆ. ತಾಪಸತರು ಅಂದರೆ ಋಷಿಗಳ ಮರ ಎಂಬ ಅರ್ಥ ಬರುತ್ತದೆ. ನಾನು ಆರಂಭದಲ್ಲಿ ಹೇಳಿದಂತೆ ಈ ಇಂಗಳ ಗಿಡದ ಹಣ್ಣು ನಿಮ್ಮ ಮನೆಯಲ್ಲಿದ್ದರೆ ಯಾವ ಕಾಯಿಲೆಗಳು ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ. ಹೇಗೆ ಇದನ್ನು ಮನೆಯಲ್ಲಿ ಇಟ್ಕೊಳ್ಳೋದಪ್ಪ ಅಂದರೆ, ಇದರ ಹಣ್ಣಿದೆಯಲ್ಲ, ಇದರ ಹಣ್ಣನ್ನು ಸಿಪ್ಪೆಯನ್ನು ಸುಲಿಬೇಕು. ಅದರ ಒಳಗಿನ ತಿರುಳನ್ನು ಉಪ್ಪಿನ ಡಬ್ಬ ಅಥವಾ ಉಪ್ಪಿನ ಭರಣಿ ಇರ್ತದಲ್ಲ, ಈ ಕಲ್ಲುಪ್ಪು, ಆ ಕಲ್ಲುಪ್ಪಿನಲ್ಲಿಟ್ಟರೆ ಈ ಹಣ್ಣಿಗೂ ಮತ್ತು ಉಪ್ಪಿಗೂ ಒಂದು ಸಂಯೋಗ ನಡೆದು ಅದು ನಿಮ್ಮಲ್ಲಿ, ಅಂದರೆ ಯಾವ ಉಪ್ಪನ್ನು ಬಳಸ್ತೀವಲ್ಲ ಆ ಉಪ್ಪನ್ನು ಬಳಸೋದ್ರಿಂದ ನಮ್ಮ ಪಚನಾಂಗ ಶುದ್ಧಿಯಾಗ್ತದೆ, ರಕ್ತ ಶುದ್ಧಿಯಾಗ್ತದೆ. ಪಚನಾಂಗ ಮತ್ತು ರಕ್ತ ಶುದ್ಧಿಯಾಗುವುದರಿಂದ ಬಹುತೇಕ ಕಾಯಿಲೆಗಳು ನಮ್ಮಿಂದ ದೂರನೇ ಇರ್ತವೆ. ಅಷ್ಟೇ ಅಲ್ಲ, ಜಾಂಡೀಸು ಮತ್ತು ಜ್ವರ ಇವೆರಡೂ ಕೂಡ ನಮ್ಮ ಹತ್ರ ಸುಳಿಯೋದೇ ಇಲ್ಲ. ಈ ಇಂಗಳದ ಹಣ್ಣನ್ನು ಉಪ್ಪಿನ ಡಬ್ಬದಲ್ಲಿಟ್ಟರೆ ಯಾವ ಕಾಯಿಲೆಗಳು ಬರೋದಿಲ್ಲ ಅನ್ನೋದು ಇದು ಇತ್ತೀಚಿನ ಸಂಶೋಧನೆ ಏನೂ ಅಲ್ಲ. ನಮ್ಮ ಪರಂಪರೆ ಅಂದರೆ ನಮ್ಮ ಪೂರ್ವಿಕರು ಕೂಡ ಭಾಳ ಹಿಂದಿನಿಂದಲೂ ಕೂಡ ಉಪ್ಪಿನ ಮಡಕೆಯಲ್ಲಿ ಇದರ ಹಣ್ಣನ್ನು ಸುಲಿದು ಇಡ್ತಾಯಿದ್ರು. ಹೀಗಾಗಿ ಬಹುತೇಕ ಕಾಯಿಲೆಗಳಿಂದ ಅವರು ದೂರನೇ ಇರ್ತಿದ್ರು, ಆಸ್ಪತ್ರೆಗಳಿಂದಲೂ ಕೂಡ ದೂರ ಇರ್ತಿದ್ರು. ಉಪ್ಪಿನ ಭರಣಿಯಲ್ಲಿ ಈ ಇಂಗಳದ ಹಣ್ಣನ್ನು ಎಷ್ಟು ದಿನ ಇಡ್ಬೋದಪ್ಪ ಅಂದರೆ ಸುಮಾರು 3 ತಿಂಗಳ ಕಾಲ ಇಡ್ಬೋದು. 3 ರಿಂದ 4 ತಿಂಗಳ ಕಾಲ ಇಟ್ಟರೆ ಅದು ಆ ಉಪ್ಪಿನ ಜೊತೆ ಸಂಯೋಗವನ್ನು ನಡೆಸ್ತದೆ. ತದನಂತರ ತೆಗೆದು ಬೇರೊಂದು ಹಣ್ಣನ್ನು, ಅಂದರೆ ಇದೇ ಇಂಗಳ ಹಣ್ಣನ್ನು ಬೇರೊಂದನ್ನು ಸಿಪ್ಪೆ ಸುಲಿದು ಇಡಬೇಕಾಗ್ತದೆ. ಹೀಗೆ ಇಡ್ತಾ ಬಂದರೆ ಕಾಯಿಲೆಗಳು ನಮ್ಮಿಂದ ದೂರನೇ ಇರ್ತವೆ. ಆತ್ಮೀಯ ವೀಕ್ಷಕರೇ, ಈ ಇಂಗಳದ ಹಣ್ಣಿನ ಮಹತ್ವ ಮತ್ತಷ್ಟು ನಿಮ್ಮ ಅರಿವಿಗೆ ಬರಬೇಕು ಅಂದರೆ ನಾಟಿ ವೈದ್ಯರೊಬ್ಬರು ತಮ್ಮ ಸ್ವಾನುಭವವನ್ನು ಹೇಳಿದ್ದನ್ನು ಒಂದು ಕಥನವಾಗಿ ಹೇಳ್ತಿದ್ದೀನಿ, ಕೇಳಿ. ಏನಪ್ಪ ಆ ಕಥನ ಅಂದರೆ, ಈ ಮಕ್ಕಳು ಆಗ್ತಾನೆ ಹುಡ್ತಾವಲ್ಲ ಅಂತ ಕೆಲವೊಂದು ಮಕ್ಕಳಿಗೆ ಚೆವಿ ಕಾಯಿಲೆ ಅಂತ ಬರ್ತದೆ. ಈ ಚೆವಿ ಕಾಯಿಲೆ ಅಂದರೆ ಏನಪ್ಪ ಅಂದರೆ, ಈ ಕಾಯಿಲೆ ಬಂದಂತಹ ಮಗು ಮೈ ಇಡೀ ಕಪ್ಪಾಗ್ತದೆ ಅಥವಾ ನೀಲಿ ಬಣ್ಣಕ್ಕೆ ತಿರುಗ್ತದೆ. ಆಗ ಮಗು ಬದುಕಿಲ್ಲ, ಸತ್ತೋಗ್ಬಿಟ್ಟಿದೆಯೇನೋ ಅಂತೇಳಿ ಬಿಟ್ಟೋಗ್ಬಿಡ್ತಾರೆ
ಹೊರಟೋಗ್ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಹಿಂದೆ ಸೂಲ್ಗಿತ್ತಿಯೊಬ್ಬರು ಆ ಮಗುವನ್ನು ಹೆರಿಗೆ ಮಾಡಿಸಿದಾಗ ಇಡೀ ಮಗುವಿನ ಮೈ ಏನು ಕಪ್ಪಾಗಿತ್ತಲ್ಲ ಅದನ್ನು ನೋಡಿ ಬಟ್ಟೆನಲ್ಲಿ ಮುಚ್ಚಿಟ್ಟು ಹೊರಟೋಗ್ಬಿಡ್ತಾಳೆ, ಅಂದರೆ ಮಗು ಸತ್ತೋಗಿದೆ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಇನ್ನೊಬ್ಬಳು ಸೂಲ್ಗಿತ್ತಿ ಬಂದು ಆ ಮಗುವನ್ನು ನೋಡ್ತಾಳೆ. ಅಯ್ಯೋ ಮಗು ಹೀಗೆ ಚೆವಿ ಕಾಯಿಲೆ ಬಂದಿದೆಯಲ್ಲ ಅಂತೇಳಿ ಈ ಏನು ನಾನು ಹೇಳಿನಲ್ಲ ಈ ಅನುಭವದ ಕಥನವನ್ನು ಹೇಳಿದರು ಅಂತೇಳಿ ಆ ಪಂಡಿತರ ಹತ್ರ ತಗೊಂಡು ಹೋಗ್ತಾಳೆ. ಆ ಮಗುವನ್ನು ತಗೊಂಡು ಹೋದಾಗ ಆ ಪಂಡಿತರು ಈ ಏನು ಇಂಗಳದ ಹಣ್ಣಿರ್ತದಲ್ಲ ಈ ಇಂಗಳದ ಹಣ್ಣು ಮತ್ತು ಹಾಲು ಅವೆರಡನ್ನು ಕೂಡ ಚೆನ್ನಾಗಿ ರುಬ್ಬಿ ರಸವನ್ನು ಎರಡನ್ನು ಸೇರಿಸಿ ರುಬ್ಬಿ ಆ ಮಗುವಿನ ಇಡೀ ಮೈಗೆ ಹಚ್ಚುತ್ತಾರೆ. ಅಲ್ಲದೆ ಆ ಹಾಲು ಮತ್ತು ಈ ಇಂಗಳದ ಹಣ್ಣನ್ನು ರುಬ್ಬಿದ ಆ ರಸ ಇತ್ತಲ್ಲ ಅದನ್ನು ಆ ಮಗುವಿನ ಬಾಯಿಯಲ್ಲಿ ನೆಕ್ಕಿಸ್ತಾರೆ. ಈಗ ಇಷ್ಟಾದ ಸ್ವಲ್ಪ ಹೊತ್ತಿನಲ್ಲೇ ಮಗು ಹೊಳಲಿಕ್ಕೆ ಶುರು ಮಾಡುತ್ತೆ, ಮಗು ಜೀವಂತವಾಗುತ್ತೆ. ಅಲ್ಲದೆ ಮಗು ಒಳ್ಳೆಯದಾಗಿ ಮುಂದೆ ಬೆಳೆದು ದೊಡ್ಡದಾಗ್ತದೆ. ಇದು ನಾಟಿ ವೈದ್ಯರೊಬ್ಬರು ಹೇಳಿದಂಥ ಸ್ವಕಥನ ಅಥವಾ ಸ್ವ ಅನುಭವ. ಇದನ್ನು ಕೇಳಿದ ಮೇಲೆ ನಿಮಗೆ ಈ ಇಂಗಳದಹಣ್ಣಿನ ಮಹತ್ವ ಎಂಥದ್ದಪ್ಪ, ಈ ಸಂಜೀವಿನಿ ಅಂತ ಅನ್ನಿಸೋದಿಲ್ವೇ? ಇಂಥ ಮಹತ್ವದ ಔಷಧೀಯ ಗುಣವುಳ್ಳ ಈ ಇಂಗಳದ ಮರ ಸಾಮಾನ್ಯವಾಗಿ ಸುಮಾರು 10 ಮೀಟರ್ನಷ್ಟು ಎತ್ತರಕ್ಕೆ ಬೆಳೀತದೆ. ಇದು ಶುಷ್ಕ ಅರಣ್ಯ ಪ್ರದೇಶದಲ್ಲಿ ಬೆಳೀತದೆ. ಹೊಲಗಳಲ್ಲಿ ಕೂಡ, ರೈತರ ಹೊಲಗಳಲ್ಲಿ ಬದುಗಳಲ್ಲಿ ಕೂಡ ಬೆಳೀತದೆ. ಇದರ ವಂಶಾಭಿವೃದ್ಧಿ ಹೇಗಾಗ್ತದಪ್ಪ ಅಂದರೆ ಇದರ ಬೇರಿನ ಕಾಂಡಗಳಿರ್ತವಲ್ಲ, ಇದರ ಬೇರಿನ ಕಾಂಡಗಳು ನೆಲದಲ್ಲಿ ಹರಿದು ಮುಂದೆ ಹೋಗಿ ಅದರ ಕಾಂಡದಿಂದ ಚಿಗಿತು ಇದ್ರ ಮತ್ತಷ್ಟು ಗಿಡಗಳು ಬೆಳೀತಾ ಹೋಗ್ತವೆ. ನೀವು ಇಲ್ಲಿ ನೋಡ್ಬೋದು, ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ. ಅಲ್ಲಿ ಇವು ಒಂದೇ ಕಡೆ ನೂರಾರು ಮರಗಳಿದ್ದಾವೆ. ಅಂದರೆ ಇದರ ಬೇರುಗಳು ಹರಿದು ಆ ಬೇರಿನ ಕಾಂಡಗಳಿಂದ ಈ ಗಿಡಗಳು ವಂಶಾಭಿವೃದ್ಧಿ ಆಗೋದ್ರಿಂದ ಸುಲಭವಾಗಿ ಇವು ಒಂದೇ ಪ್ರದೇಶದಲ್ಲಿ ಹೆಚ್ಚು ಬೆಳೆದಿರ್ತವೆ. ಈ ಇಂಗಳ ಗಿಡದ ಹಳದಿ ಮಿಶ್ರಿತ ಬಿಳಿ ಹೂಗಳು ಹೆಚ್ಚು ಪರಿಮಳ ಅಂದರೆ ಸುವಾಸನೆಯನ್ನು ಹೊಂದಿರ್ತವೆ. ಇವು ಕಾಯಿಯಾದಾಗ ಹಸಿರು ಬಣ್ಣದಲ್ಲಿರ್ತವೆ. ಈ ಕಾಯಿಗಳು ಹಣ್ಣಾದಾಗ ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಹಳದಿ ಬಣ್ಣಕ್ಕೆ ತಿರುಗಿ ಅವು ತಾನಾಗಿಯೇ ನೆಲಕ್ಕೆ ಬೀಳ್ತವೆ. ಆ ಬಿದ್ದಂಥ ಹಣ್ಣನ್ನು ತಂದು ಹೀಗೆ ಸುಲಿದು ಅದನ್ನು ಉಪ್ಪಿನ ಡಬ್ಬದಲ್ಲಿ ಇಟ್ಕೊಂಡ್ರೆ ಜೀರ್ಣಕ್ರಿಯೆ ಹೆಚ್ಚಾಗ್ತದೆ. ಮಕ್ಕಳು ಊಟ ಮಾಡಲ್ಲ ಅಂತಾರಲ್ಲ, ಕೆಲವೊಮ್ಮೆ ಊಟ ಮಾಡೋದಿಲ್ಲ. ಆಗ ಇದರ ಒಂದಷ್ಟು ಅಂದರೆ ಏನು ಈ ಕಡಲೆಕಾಳು ಗಾತ್ರದಷ್ಟನ್ನು ಆ ಮಕ್ಕಳಿಗೆ ಮಾತ್ರೆ ರೀತಿ ನುಂಗಿಸಿ ನೀರು ಕುಡಿಸಿದರೆ ಅವ್ರಿಗೆ ಹೆಚ್ಚು ಹಸಿವು ಆಗಲಿಕ್ಕೆ ಶುರುವಾಗ್ತದೆ. ಇದು ಮಕ್ಕಳಷ್ಟೇ ಅಲ್ಲದೆ ದೊಡ್ಡವ್ರಿಗೂ ಕೂಡ ಅನ್ವಯ ಆಗ್ತದೆ. ಈ ಇಂಗಳದ ಹಣ್ಣು ಮನೆಯಲ್ಲಿದ್ದರೆ 108 ಕಾಯಿಲೆಗೆ ಮನೆಮದ್ದು ಅನ್ನುವ ಮಾತು ಕೂಡ ಇದೆ. ಇರಲಿ, ನಾನು ಇಲ್ಲಿ ಹೇಳಲಿಕ್ಕೆ ಭಾಳ ಸೀಮಿತವಾಗಿ ಏನು ಹೇಳ್ತೀನಪ್ಪ ಅಂದರೆ ಈ ಹಣ್ಣು ಸಿಪ್ಪೆ ಸುಲಿದು ಅದರ ತಿರುಳನ್ನು ಉಪ್ಪಿನ ಡಬ್ಬದಲ್ಲಿ ಇಡೋದ್ರಿಂದ ಯಾವ್ಯಾವ ಕಾಯಿಲೆಗಳು ನಮ್ಮಿಂದ ದೂರ ಇರ್ತಾವಪ್ಪ ಅಂದರೆ ಇದು ಲಿವರ್ ಸಮಸ್ಯೆಗಂತೂ ರಾಮಬಾಣ ಅಂತ ಹೇಳ್ತಾರೆ. ಅಂದರೆ ಆ ಉಪ್ಪನ್ನು ಬಳಸೋದ್ರಿಂದ ನಮ್ಮ ಲಿವರು ಸುಸ್ಥಿತವಾಗಿ ಇರ್ತದೆ ಮತ್ತು ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಇದು ಜಾಂಡೀಸ್ಗಂತೂ 7 ಮಾಡಿಸಿದಂತಹ ಹಣ್ಣು ಅಂತ ಹೇಳ್ತಾರೆ. ಅಂದರೆ ಆ ಉಪ್ಪನ್ನು ಬೆಳೆಸೋದ್ರಿಂದ ನಮ್ಮ ಹತ್ರ ಜಾಂಡೀಸ್ ಸುಳಿಯೋದೇ ಇಲ್ಲ ಅಂತೇಳಿ ಪಾರಂಪರಿಕ ವೈದ್ಯರು ಹೇಳ್ತಾರೆ. ಮತ್ತು ಗಳಗಂಡ ಕಾಯಿಲೆ ಕೂಡ ಹತ್ರಕ್ಕೆ ಬರೋದಿಲ್ಲ. ಟಾನ್ಸಿಲಿನ್ನು, ಈ ಥೈರಾಯ್ಡ್ ಸಂಬಂಧಂತಹ ಸಮಸ್ಯೆಗಳು ನಿಯಂತ್ರಣದಲ್ಲಿರ್ತವೆ. ಈ ಇಂಗಳದ ಹಣ್ಣಿನಿಂದ ಅಷ್ಟೇ ಅಲ್ಲ, ಈ ಇಂಗಳದ ಮರದಿಂದ, ಇದರ ಬೀಜದಿಂದಲೂ ಕೂಡ ಎಣ್ಣೆಯನ್ನು ತಯಾರಿಸಿ ಔಷಧಿಯಾಗಿ ಉಪಯೋಗಿಸ್ತಾರೆ. ಈ ಎಲ್ಲ ವಿಷಯಗಳನ್ನು ಹೇಳಬೇಕು ಅಂದರೆ ಅದಕ್ಕಾಗಿ ಇನ್ನೊಂದು ವಿಡಿಯೋವನ್ನೇ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ.